ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಆ್ಯಂಡ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಮೊದಲು ಯಾಕೆ ಮಾಡ್ತಿರ್ಲಿಲ್ಲ ಅಂತ. ನನ್ನ ಸ್ಕೂಲ್ ಫ್ರೆಂಡ್ಸ್ ಆಗಲಿ ಆ್ಯಂಡ್ ಕಾಲೇಜ್ ಫ್ರೆಂಡ್ಸ್ ಆಗಲಿ ತುಂಬಾ ಕೇಳ್ತಿದ್ರಿ ಯಾಕೆ ವ್ಲಾಗ್ನ ಮಾಡ್ತಿಲ್ಲ ಅಂತ. ಕ್ಲಾರಿಟಿ ಕೊಡ್ತೀನಿ. ಮೊದಲನೇದು ಬಂದು ಸೆಕೆಂಡ್ PUCಲಿದ್ದಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಎಕ್ಸಾಮ್ಸ್ ಮತ್ತು ರಿಸಲ್ಟ್ಸ್ ಅಂತ ಬಂತು. ಆವಾಗೂ ಕೂಡ ನಾನು ವ್ಲಾಗ್ನ ಮಾಡೋಕ್ಕಾಗ್ತಿರ್ಲಿಲ್ಲ. PUCಲಿ ಹಾಲಿಡೇಸ್ ಬಂತು, ಅವು ಕೂಡ ನಾನು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಆ ಇಯರಲ್ಲಿ ವ್ಲಾಗ್ನ ಮಾಡ್ಬೇಕು ಅಂದ್ಕೊಂಡ್ರೆ ಆಗ್ತಾನೇ ಇರಲಿಲ್ಲ. ಸೊ ಅದಕ್ಕೆ ಈ ಇಯರಲ್ಲಿ ಕಂಟಿನ್ಯೂ ಮಾಡಲೇಬೇಕು. ಯಾವ ಇಯರ್ ಕೂಡ ನಾನು ಡಿಸ್ಕಂಟಿನ್ಯೂ ಮಾಡಲೇಬಾರ್ದು. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವ್ಲಾಗ್ಸ್ನ ಮಾಡೇ ಮಾಡ್ತೀನಿ. ಯಾಕಂದರೆ ನನಗೆ ಈ ಫೇಮಸ್ ಆಗಬೇಕು, ಈ ಇನ್ಸ್ಟಾದಲ್ಲಿ ಆಗಲಿ ಯೂಟ್ಯೂಬಲ್ಲಿ ತುಂಬಾ ಫೇಮಸ್ ಆಗಬೇಕಂದ್ರೆ ನನಗೆ ತುಂಬಾ ಆಸೆ ಇದೆ. ಆ್ಯಂಡ್ ಇದು ನನ್ನ ಕನಸು ಕೂಡ. ಕೆಲವೊಂದಷ್ಟು ಜನ ಹೇಳ್ತಾರೆ ಇದರಿಂದನೇ ಫೇಮಸ್ ಆಗಬೇಕಾ, ಬೇರೆ ಫೀಲ್ಡಲ್ಲಿ ಹೋಗಿನೂ ವರ್ಕ್ ಮಾಡ್ಬೋದಲ್ವ ಇವರು, ಬೇರೆ ಫೀಲ್ಡಲ್ಲಿ ಕೂಡ ಇವ್ರು ಫೇಮಸ್ ಆಗ್ಬೋದಲ್ಲ ಅಂತ. ಸೊ ಅದು ಬೇರೆಯವ್ರ ಮೆಂಟಾಲಿಟಿ, ಅವ್ರ ಕನಸು ಅದಾಗಿರುತ್ತೆ ಬೇರೆಯವ್ರದ್ದು. ಡಾಕ್ಟರ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಟೀಚರ್ ಆಗಲಿ, ಅದು ಬೇರೆಯವ್ರ ಕನಸು. ಈಗ ಎಲ್ರಿಗೂ ಒಂದೇ ಥರ ಕನಸಿರಲ್ಲ. ಇವಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಒಂದು ಕನಸಿರುತ್ತೆ ಅಲ್ವಾ. ಇವಾಗ ನನಗೆ ಆಗಲಿ, ನಾನು ಇನ್ಸ್ಟಾಗ್ರಾಮಲ್ಲಿ ಆಗಲಿ ಯೂಟ್ಯೂಬಲ್ಲಾಗಲಿ ನಾನು ಫೇಮಸ್ ಆಗಬೇಕನ್ನೋದಿದೆ. ಸೊ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ, ನಾನು ಫೇಮಸ್ ಆಗಲೇಬೇಕಂತ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಕಷ್ಟಪಡ್ತೀನಿ. ಇನ್ನೊಂದು ಹೇಳಬೇಕಂದ್ರೆ, ಹೊಸ್ದಾಗಿ ಯಾರು ಬ್ಲಾಗ್ ಸ್ಟಾರ್ಟ್ ಮಾಡ್ತಾರಲ್ವ ಅವರಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಅವ್ರ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳಬೇಕಂದ್ರೆ, ಯಾರು ವ್ಲಾಗ್ನ ಮಾಡ್ತಾರಲ್ಲೋ ಹೊಸ್ದಾಗಿ ಅವರಿಗೆ ಇಷ್ಟ ಇದ್ದರೆ ಜನಗಳು ಸಪೋರ್ಟ್ ಮಾಡಿ, ಇಲ್ಲಾಂದರೆ ಬ್ಯಾಡ್ ಕಮೆಂಟ್ಸ್ ಹಾಕೋದು ಅವೆಲ್ಲ ಸ್ಟಾಪ್ ಮಾಡಿ. ಈಗ ಅವ್ರ ಟ್ಯಾಲೆಂಟ್ ಏನಿದೆಯೋ ಅವರ ತೋರಿಸ್ಕೋತಾರೆ. ಆದರೆ ನೀವು ಮಾತಾಡಿ ನೀವು ಎಂತಕ್ಕೆ ತಲೆ ಕೆಡಿಸ್ಕೋತೀರಾ ಅವ್ರ ಬಗ್ಗೆ? ಅವ್ರು ಹೇಗಾದರೂ ಮಾಡಲಿ ಬಿಡಿ, ನಿಮ್ಗೆ ಇಷ್ಟ ಇದ್ದರೆ ವೀಡಿಯೋ ನೋಡಿ, ಇಲ್ಲಾಂದರೆ ಬೇಡ. ಅದನ್ನು ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂಡು ನಿಮ್ಮ ಲೋಕದಲ್ಲಿ ಅವ್ರನ್ನ ಎಳ್ಕೊಂಡು ಹೋಗಬೇಡಿ, ಆಯಿತಾ? ಹೇಗಂದರೆ, ಯಾರು ಗೊತ್ತಿರ್ತಾರೆ ಗೊತ್ತಾ, ಇಂಥವ್ರು ವ್ಲಾಗ್ ಮಾಡ್ತಾರೆ, ಇಂಥ ನಿಮ್ಮ ಫ್ರೆಂಡ್ ಈ ಥರ ವ್ಲಾಗ್ ಮಾಡ್ತಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಯಾರೋ ಅವ್ರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮ್ಗೆ ಗೊತ್ತಿಲ್ಲದಿರೋರು ನಮಗೆ ಸಪೋರ್ಟ್ ಮಾಡ್ತಾರೆ, ಗೊತ್ತಿರೋರೇ ನಮಗೆ ಸಪೋರ್ಟ್ ಮಾಡಲ್ಲ. ಅಂಥರ ಅವಶ್ಯಕತೆ ಏನು ಬೇಡ. ಯಾರಿಗೆ ನಮ್ಮ ಕಂಡ್ರೆ ಇಷ್ಟ ಇರುತ್ತೆ, ನಮ್ಮ ವ್ಲಾಗ್ಸ್ ಕಂಡ್ರೆ ಯಾರಿಗೆ ಇಷ್ಟ ಇರುತ್ತೆ, ನಾವು ಮಾಡೋದು ವ್ಲಾಗ್ಸ್ ಅವ್ರಿಗೆ ಯಾರು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅವ್ರು ಮಾತ್ರ ನೋಡಿ ನಮಗೆ ಸಪೋರ್ಟ್ ಮಾಡಲಿ. ಅವರಿಗೇನಿಲ್ಲ, ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಕಡಿಮೆ ಫಾಲೋವರ್ಸೇ ಇರ್ಬೋದು, ಕಡಿಮೆ ಲೈಕ್ಸೇ ಬರ್ಬೋದು, ಕಡಿಮೆ ವ್ಯೂಸೇ ಬರ್ಬೋದು. ಆದರೆ ಒಂದಿನ ಕೂಡ ನಾನು ಬೇಜಾರು ಮಾಡ್ಕೊಂಡಿಲ್ಲ. ಯಾವುದೋ ಒಂದು ಪರ್ಸ್ನಲ್ ರೀಸನ್ಸಿಂದ ಮಾತ್ರ ನಾನು ವ್ಲಾಗ್ನ ಡಿಸ್ಕಂಟಿನ್ಯೂ ಮಾಡಿದ್ದು. ಆದರೆ ನಾನು ಮತ್ತೆ ಬಿಡಲೇ ಇಲ್ಲ. ನಾನು ವ್ಲಾಗ್ ಮಾಡಲೇಬೇಕಂತ ಡಿಸೈಡ್ ಆಗಿದ್ದೀನಿ. ಅದಕ್ಕೆ ಮಾಡಿದ ಜನ ಎಷ್ಟೇ ಮಾತಾಡಲಿ, ನಮ್ಮ ಹಿಂದೆ ಅವ್ರು ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ವ್ಲಾಗ್ ಮಾಡಬಾರ್ದು, ಅದರಿಂದ ಏನು ಬರುತ್ತೆ, ಅದು ಇದು ಎಂಥದಾದರೂ ಮಾತಾಡಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಇಷ್ಟ ಇದೆಯಾ ವ್ಲಾಗ್ ಮಾಡೋದಕ್ಕೆ ಮಾಡಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನಾದರೂ ಅಂದ್ಕೊಳ್ಳಿ, ನಿಮಗೆ ಈ ಫೀಲ್ಡಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಮಾಡೇ ಮಾಡ್ತೀರಾ, ಗ್ರೋಪ್ ಆಗೇ ಆಗ್ತೀರಾ. ಮಾತಾಡೋರೇನು ಎಷ್ಟು ದಿನ ಅಂತ ಮಾತಾಡ್ತಾರೆ, ಮಾತಾಡೋರು ಅವ್ರ ಬಾಯಿನವರೆಗೂ ಮಾತಾಡ್ತಾರೆ ಅಷ್ಟೇ. ಸೊ ಇದೆಲ್ಲ ತಲೆಯಿಂದ ತೆಗೆದುಬಿಡಿ. ಇದು ಕ್ಲಾರಿಟಿ ವೀಡಿಯೋನೂ ಆಗಿತ್ತು. ಆ್ಯಂಡ್ 2 ಪಾಯಿಂಟ್ ನಾನು ಹೇಳಲೇಬೇಕು ಅಂದ್ಕೊಂಡಿದ್ದೆ, ಹೇಳಿದ್ದೀನಿ. ಎಷ್ಟೇ ಜನ ಹೇಳಿದ್ರು ಕೂಡ ಅವರು ಹಾಕೋ ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ. ಆದರೆ ಏನಂದರೆ, ಈಗ ವ್ಲಾಗ್ ಮಾಡ್ತಿರೋರಿಗೆ ತಲೆಗೆ ಹೇಗೆ ಕುತ್ಕೊಂಡ್ಬಿಡುತ್ತಂದರೆ, ಈಗೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ನಾನು ಏನು ಮಾಡಿ ನನಗೆ ವೇಸ್ಟ್ ಅಲ್ವಾ, ನಾನು ಎಷ್ಟೇ ವೀಡಿಯೋ ಮಾಡಿದ್ರು ವ್ಯೂಸ್ ಬರೋಲ್ಲ, ಲೈಕ್ಸ್ ಬರೋಲ್ಲ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋಲ್ಲ ಅನ್ನೋದು ತಲೆ ಕೂತ್ಬಿಡುತ್ತೆ ಇವ್ರು ಮಾಡೋ ಕಮೆಂಟ್ಗಳಿಗೆ. ಸೊ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ. ಮಾಡೋರು ಮಾಡ್ತಾನೆ ಇಲ್ಲಿ, ನಿಮಗೆ ಏನು ಅನಿಸುತ್ತೋ ಆ ವಿಡಿಯೋ ಮಾಡಿ ಹಾಕ್ತೀರಿ ಅಷ್ಟೇ. ಸಪೋರ್ಟ್ ಮಾಡೋರು ಹೇಗಿದ್ರು ಸಪೋರ್ಟ್ ಮಾಡ್ತಾರೆ.